ನಮಸ್ತೆ ಸ್ನೇಹಿತರೆ, ಇಂಗ್ಲೀಷ್ ಕ್ಯಾಲೆಂಡರ್ ಪ್ರಕಾರ ಜನವರಿ ತಿಂಗಳ ಮೊದಲೇ ತಿಂಗಳಲ್ವಾ. ಸೊ ಈ ಮೊದಲನೆಯ ಮಾಸದಲ್ಲಿ ನಾವು ಆಚರಣೆ ಮಾಡುವಂತಹ ಮೊದಲನೆಯ ಉತ್ಸಾಹದ ಹಬ್ಬ ಅಂತ ಹೇಳಿದ್ರೆ ಮಕರ ಸಂಕ್ರಾಂತಿ. ಈ ಒಂದು ಮಕರ ಸಂಕ್ರಾಂತಿ ಹಬ್ಬವನ್ನು ನಾನು ನಮ್ಮ ಮನೆಯಲ್ಲಿ ಮತ್ತು ನಮ್ಮೂರಲ್ಲಿ ಹೇಗೆ ಆಚರಣೆ ಮಾಡಿದ್ದೀವಿ ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಇದ್ದೀವಿ. ಯಾಕೆ ಮಾಡೋಣ ಇಷ್ಟು ಲೇಟ್? ಮಕರ ಸಂಕ್ರಾಂತಿ ಮುಗೀತು, ಇನ್ನೇನು ಜನವರಿ ತಿಂಗಳೇ ಮುಗೀತು, ಇವಾಗ ಪೋಸ್ಟ್ ಮಾಡ್ತಿದ್ದೀರಲ್ಲ ಅಂತ ನಿಮ್ಮ ಮನಸ್ಸಲ್ಲಿ ಈ ಕಾರಣ ಬರ್ಬೋದು. ಹೌದು, ಖಂಡಿತ. ಸೊ ನೋಡಿ, ಭೋಗಿ ಹಬ್ಬ ಸ್ಟಾರ್ಟ್ ಆಗಿಬಿಟ್ಟಿದೆ. ಸರಿ, ರೀಸನ್ ಹೇಳ್ಬಿಡ್ತೀನಿ, ಏನಿಲ್ಲ. ಈ ಒಂದು ಜನವರಿ ತಿಂಗಳು ತುಂಬಾ ತೃಪ್ತಿಕರವಾದಂತಹ ಒಂದು ಮಾಸ ನನಗಂತೂ. ಕಾರಣ ನಿಮಗೆ ಗೊತ್ತಿದೆಯಲ್ಲ, ಅಯೋಧ್ಯೆ ಶ್ರೀರಾಮಲಲ್ಲನ ಪ್ರಾಣ ಪ್ರತಿಷ್ಠಾಪನೆಯ ಒಂದು ಕೆಲಸ ಕಾರ್ಯಗಳಲ್ಲಿ ನಾನು ನನ್ನನ್ನು ತೊಡಗಿಸ್ಕೊಂಡಿದ್ದೆ. ಸೊ ಆದ ಕಾರಣ ಎಲ್ಲ ವೀಡಿಯೋಸ್ಗಳು ಹೋಲ್ಡಲ್ಲಿದೆ. ಇನ್ನು ರಾಮಲಲ್ಲನ ಕಥೆಗಳಾಗಲಿ ಅಥವಾ ಅದರ ಒಂದು ವೀಡಿಯೋಸ್ಗಳಾಗಲಿ ಇನ್ನೂ ಹೋಲ್ಡಲ್ಲೇ ಇದೆ. ಜೊತೆಗೆ ನಾನೀಗ ರೀಸೆಂಟಾಗಿ ನಿಮಗೆ ಗೊತ್ತಿದೆ, ಡ್ರಾಯಿಂಗ್ ಆ್ಯಕ್ಟಿವಿಟೀಸನ್ನು ಮಾಡಿ ಅದಕ್ಕೆ ಒಂದು 80 ಅಥವಾ 101 ಜನರನ್ನಾದರೂ ಮುಟ್ಟಬೇಕು, 101 ಸ್ಟೂಡೆಂಟ್ಸ್ನ ಮುಟ್ಟಬೇಕು ಅಂತ ಅದನ್ನು ಸಹ ನಾನು ಸರ್ಟಿಫಿಕೇಟ್ಸನ್ನು ಕೊಟ್ಟು ಆ ಕೆಲಸನೂ ಮುಗಿದಿದೆ. ಸೊ ನಂತರದ ದಿನಗಳಲ್ಲಿ ಈ ಒಂದು ವಿಡಿಯೋಗಳನ್ನು ನಾನು ಪೋಸ್ಟನ್ನು ಮಾಡ್ತಾಯಿದ್ದೀನಿ. ಬನ್ನಿ ಹಾಗಾದರೆ ಇಲ್ಲಿ ರಂಗೋಲಿ ಹೇಗೆ ಆಗ್ತಾಯಿದ್ದೀನಿ ನೋಡಿ. ನಾನು ನನ್ನ ಮಗ ನೈಟಲ್ಲಿ, ಇದು ಊರಲ್ಲಿ, ಇದು ಬೆಂಗಳೂರಲ್ಲ, ಇದು ನಮ್ಮೂರು ತಿರುವಣ್ಣಾಮಲೆಯಲ್ಲಿ. ಇದು ಬೆಳಗಿನ ಜಾವದಲ್ಲಿ ನಾವು ದೇವರಿಗೆ ಅಂದರೆ ಸೂರ್ಯದೇವ ಬರೋದಕ್ಕಿಂತ ಮುಂಚೆನೇ ಗಣಪತಿಯನ್ನು ಅಲ್ಲಿ ಸಗಣಿಯಲ್ಲಿ ನಾವು ಇಟ್ಟು ಮತ್ತು ದೀಪ ಆರಾಧನೆಯನ್ನು ನಾವು ಮಾಡ್ತಾಯಿದ್ದೀವಿ. ಮತ್ತು ಕಬ್ಬು ಗೆಣಸು ಏನೇನಿದೆ, ಏನು ಈ ಮಕರ ಸಂಕ್ರಾಂತಿಗೆ ತುಂಬ ವಿಶೇಷವಾದಂತಹ ಹೂವು ಅದನ್ನೆಲ್ಲ ಇಟ್ಟು ಪೂಜೆ ಮಾಡ್ತಾಯಿದ್ದೀವಿ. ಇಲ್ಲಿ ಬೆಳಗಿನ ಜಾವ ಒಂದು 4-5 ಗಂಟೆಗೆ ಅನಿಸುತ್ತೆ ಇದು ಮಾಡಿರೋದು. ತುಂಬ ಚೆನ್ನಾಗಿದೆಯಲ್ಲ. ಇದು ಹಳ್ಳಿಗಳಲ್ಲಿ ಈ ರೀತಿ ಸಂಭ್ರಮಗಳು ಹೀಗೂ ಇದೆ. ಇನ್ನು ನಮ್ಮ ಪೇಟೆಗಳಲ್ಲಿ, ಅದೇ ನಮ್ಮ ಬೆಂಗಳೂರಂಥ ಒಂದು ದೊಡ್ಡ ಪೇಟೆಗಳಲ್ಲಿ ನಾವಿರೋದಂತೂ ಅಪಾರ್ಟ್ಮೆಂಟು. ಸೊ ಖಂಡಿತ ಇದಕ್ಕೆಲ್ಲ ಸಾಧ್ಯನೇ ಇಲ್ಲ. ಈ ವರ್ಷದ ಅಂದರೆ ಈ ಒಂದು ಇಂಗ್ಲೀಷ್ ನ್ಯೂ ಇಯರ್ನ ಮೊದಲನೆಯ ಹಬ್ಬ ಇದು. ನಮ್ಮ ಮನೆ ಮುಂದೆ ಎಲ್ಲರೂ ಸೇರಿ, ಅಂದರೆ ಪಕ್ಕದ ಮನೆ ಅಕ್ಕಪಕ್ಕ ಮನೆಯಲ್ಲಿ ಎಲ್ಲರೂ ಸೇರಿ ಹಾಕಿದಂತಹ ಒಂದು ರಂಗೋಲಿ ಇದು. ತುಂಬ ಚೆನ್ನಾಗಿದೆ ಅಲ್ಲ. ಇನ್ನು ನಾವು ಪೊಂಗಲ್ ಅಂದರೆ ಒಂದು ಸಿಹಿಯಾದಂತಹ ಅನ್ನ ಅಂತ ಹೇಳ್ತೀವಿ. ಈ ಪೊಂಗಲನ್ನು ನಾವು ಈ ದಿನದಂದು ನಾವು ಮಡಿಕೆಯಲ್ಲಿ, ಅದು ಸ್ಟವಲ್ಲಿ ಮಾಡೋದಿಲ್ಲ. ಅಫ್ಕೋರ್ಸ್ ಇದನ್ನು ಈ ರೀತಿಯೂ ತಪ್ಪೇ, ಇವಾಗ ಮಾಡ್ತಿರೋ ಅಂತ ಈ ಒಂದು ರೀತಿಯೂ ತಪ್ಪು ಅಂತಲೇ ಹೇಳ್ತಾರೆ. ಎಲ್ಲರ ಮನೆ ಮುಂದೆ ಮಣ್ಣಿನ ಜಾಗ ಇರುತ್ತಲ್ಲ, ಮಣ್ಣಿನ ಮೇಲೆ ಮಣ್ಣನ್ನು ತೆಗೆದು, ಅಂದರೆ ಮಣ್ಣನ್ನು ಅಗೆದು ಅಲ್ಲಿ ಒಂದು ಹೊಸ ಮಡಿಕೆಯನ್ನು ಇಟ್ಟು, ಅಂದರೆ ಮಡಿಕೆ ಇರುವಷ್ಟು ಜಾಗವನ್ನು ತೋಡಬೇಕು. ಈ ಮಣ್ಣನ್ನು ತೋಡಿ ಅಲ್ಲಿ ಒಂದು ಸ್ವಲ್ಪ ಸ್ಟವ್ ಥರನೇ, ಅಂದರೆ ಈ ಥರ ಒಲೆ ಥರನೇ ಮಾಡಿ ಅಲ್ಲಿ ಒಂದು ಹೊಸ ಮಡಿಕೆಯನ್ನು ಬೆಳಗಿನ ಜಾವ 5 ಗಂಟೆ ಮುಂಚೆ ಹೋಗಿ ತೆಗೆದುಕೊಂಡು ಬಂದು ಹೊಸ ಮಡಿಕೆಯಲ್ಲಿ ನೀರನ್ನು ಹಾಕಿ, ಹಾಲನ್ನು ಹಾಕಿ, ಹಾಲನ್ನು ಉಕ್ಕಿಸಿ ನಂತರ ಅಕ್ಕಿಯನ್ನು ಬೇಯಿಸ್ತಾಯಿದ್ರು. ಆ ರೀತಿಯಾದಂತಹ ಒಂದು ಪೆರಿ ಪೊಂಗಲ್ ಅಂತ, ದೊಡ್ಡದಾದಂತಹ ಒಂದು ಪೆರಿಯ ಪಾಣೆ ಅಂತ ಹೇಳ್ತಾರೆ, ಏನಂತ, ದೊಡ್ಡದಾದಂತಹ ಒಂದು ಮಡಿಕೆಯಲ್ಲಿ ಈ ರೀತಿಯಾದಂತಹ ಪೊಂಗಲ್ ಹಬ್ಬವನ್ನು ವಾಸ್ತವವಾಗಿ ಮಾಡ್ತಾಯಿದ್ರು. ಈಗ ತಮಿಳುನಾಡು ಅಥವಾ ಕೇರಳ ಈ ಒಂದು ಕ್ಷೇತ್ರಗಳಲ್ಲೂ ಸಹ ಈ ರೀತಿಯಾದಂತಹ ಪೊಂಗಲ್ ಆಚರಣೆ ಕಮ್ಮಿ ಆಗಿದೆ ಅಂತಲೇ ಅನಿಸ್ತಾ ಇದೆ. ಈಗ ನಾನಂತೂ ನನಗೆ ಗೊತ್ತಿರೋ ಅಷ್ಟು ನಾನು ಮಾಡಿದ್ದೀನಿ. ನಮ್ಮ ಮನೆಯಲ್ಲಿ ಈ ಒಲೆಯಲ್ಲಿ ಮಾಡಿದ್ವಿ ಇದ್ದಂತಹ ಕಾಳು ಮತ್ತು ಕುಂಬಳಕಾಯಿ ಸರಿ, ಇನ್ನೇನು ಪೊಂಗಲ್ ಅಂತ ಕೆತ್ತುವಂಥ ಸಮಯ ಬರುತ್ತೆ. ಏನು ಪೊಂಗಲ್ ಅಂತ ಹೇಳಿದ್ರೆ ಇನ್ನೇನು ಉಕ್ಕಿ ಬರ್ತಾ ಇದೆ. ಅಂದರೆ ಈ ಹಾಲು ಹಾಕಿರ್ತೀವಲ್ಲ, ಅದು ಉಕ್ಕಿ ಹೊರಗಡೆ ಬರುತ್ತಲ್ವ, ಆಗ ನಾವು ಪೊಂಗಲ್ ಅಂತ ಹೇಳ್ತೀವಿ. ಅಂದರೆ ಈ ನಮ್ಮ ಮನೆಯಲ್ಲಿರುವಂತಹ ಸಂತೋಷ, ಸಮೃದ್ಧಿ ಎಲ್ಲನೂ ಉಕ್ಕಿ ಬರಲಿ ಅಂತ ಒಂದು ಸಾಂಕೇತಿಕವಾಗಿ ನಾವು ಪೊಂಗಲ್ ಅಂತ ಹೇಳ್ತಾ ಇದ್ದೀವಿ. ಸರಿನಾ?
ಸರಿ ಪೊಂಗಲೋ ಹಾಗಾದ್ರೆ ಪೊಂಗಲ್ ಆಚೆ ಓಕೆ. ಈ ಪೊಂಗಲೋ ಪೊಂಗಲ್ ಈ ಒಂದು ವಿಡಿಯೋಗಳನ್ನು ನೋಡ್ತಾ ಜೊತೆಗೆ ಈ ಒಂದು ಮಕರ ಸಂಕ್ರಾಂತಿ ಹಬ್ಬದ ವಿಶೇಷವಾದಂತಹ ಮಾಹಿತಿಗಳನ್ನು ಸಹ ನಾವು ತಿಳ್ಕೊಳ್ಳೋಣ ಇಲ್ಲಿ, ಸರಿನಾ. ಜ್ಯೋತಿಷ್ಯ ನಂಬಿಕೆಗಳ ಪ್ರಕಾರ ಸೂರ್ಯನು ಧನುರಾಶಿಯನ್ನು ತೊರೆದು ಮಕರ ರಾಶಿಯನ್ನು ಪ್ರವೇಶಿಸಿದಾಗ ಈ ಒಂದು ಘಟನೆಯನ್ನು ಮಕರ ಸಂಕ್ರಾಂತಿ ಅಂತ ಆಚರಿಸಲಾಗುತ್ತೆ. ಮಕರ ಸಂಕ್ರಾಂತಿಯನ್ನು 2024 ಜನವರಿ 15ರಂದು ನಾವೆಲ್ಲರೂ ವಿಜೃಂಭಣೆಯಿಂದ ಭರ್ಜರಿಯಿಂದ ನಾವು ಆಚರಣೆ ಮಾಡಿದ್ದೀವಿ ಎಲ್ಲ ಊರುಗಳಲ್ಲೂ ಸಹ. ಸರಿ, ಮುಖ್ಯವಾಗಿ ಈ ಒಂದು ಸಂಕ್ರಾಂತಿಯ ದಿನ ಮುಖ್ಯವಾಗಿ ಸೂರ್ಯನಿಗೆ ಸಮರ್ಪಿತವಾದಂತಹ ಒಂದು ದಿನ ಮತ್ತು ಈ ದಿನವನ್ನು ಸೂರ್ಯದೇವರ ಆರಾಧನೆಗೆ ಸಮರ್ಪಣೆ ಮಾಡಬೇಕಾಗಿದೆ ಅಂತ ಎಲ್ಲರಿಗೂ ಗೊತ್ತಿದೆ. ಸರಿ, ಎಳ್ಳು ಬೆಲ್ಲ ತಿಂದು ಒಳ್ಳೆಯ ಮಾತನಾಡೋಣ ಅಂತಲೂ ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಎಳ್ಳು ಬೆಲ್ಲವನ್ನು ಮನೆ ಮನೆಗೂ ಹೋಗಿ ಕೊಡುವಂತಹ ಒಂದು ವಾತಾವರಣವೂ ಇದೆ, ಎಲ್ಲರ ಮನೆಯಲ್ಲೂ ಸಹ ಕೊಟ್ಟಿದ್ದೀರ. ಇನ್ನು ಮನೆಯಲ್ಲಿ ಪೂಜೆಯನ್ನು ಮಾಡೋದಕ್ಕೆ ಅಲ್ಲಿ ಪೊಂಗಲನ್ನು ಇಟ್ಟು ಮತ್ತು ಅವರೆಕಾಳು ಮತ್ತು ಸಿಹಿ ಕುಂಬಳಕಾಯಿನ ಒಂದು ಪಲ್ಯವನ್ನು ಮಾಡಿ ಅನ್ನ ಸಾಂಬಾರು ಅದೆಲ್ಲ ಇಟ್ಟು ಪೂಜೆಗೆ ರೆಡಿ ಮಾಡಿ ಬಂದಾಯಿತು. ಈಗ ಊರೊಳಗೆ ಅಂದರೆ ನಮ್ಮ ಊರಿನ ಹೊರಗಡೆ ಇರುವಂತಹ ಒಂದು ದೇವಸ್ಥಾನದ ಬಳಿ ಎಲ್ಲರೂ ಅಂದರೆ ಊರಿನಲ್ಲಿರುವಂತಹ ಎಲ್ಲರೂ ಸೇರಿ ಇದು ಸಾಮೂಹಿಕವಾಗಿ ಇಡುವಂತಹ ಒಂದು ಪೊಂಗಲ್ ಅಂದರೆ ಸಿಹಿಯಾದ ಅನ್ನವನ್ನು ಇಲ್ಲಿ ಬೇಯಿಸ್ಕೊಂಡು ತೊಗೊಂಡು ಹೋಗಿ ಇಲ್ಲೇ ನಾವಿಟ್ಟು ಪೂಜೆ ಮಾಡ್ತೀವಿ ನಾವು, ಓಕೆನಾ. ನಂತರ ನಾವು ಮನೆಗೆ ಹೋಗಿ ಮಾಡಿರುವಂತಹ ಪೊಂಗಲನ್ನು ಇಟ್ಟು ಸೂರ್ಯ ದೇವರಿಗೆ ಇಟ್ಟು ನಾವು ಪೂಜೆಯನ್ನು ಮಾಡ್ತಾಯಿದ್ದೀವಿ. ಮನೆಯಲ್ಲಿ ಹೇಗೆ ಪೊಂಗಲ್ ಉಕ್ಕಿ ಬಂತು ನೋಡಿದ್ರಲ್ಲ, ಅದೇ ರೀತಿಯಾಗಿ ಇಲ್ಲೂ ಸಹ ಪೊಂಗಲನ್ನು ಉಕ್ಕಿಸಿ ನಾವು ತೆಗೆದುಕೊಂಡು ಹೋಗ್ತಾಯಿದ್ದೀವಿ. ಸರಿ, ಇನ್ನೇನು ರಂಗೋಲಿಗಳು. ತಮಿಳುನಾಡು ಅಂತ ಹೇಳಿದ್ರೇ ಬರೀ ರಂಗೋಲಿಗೆ ತುಂಬ ತುಂಬ ವಿಶೇಷವಾದಂತಹ ಒಂದು ಹಬ್ಬ ಅಂತ ಹೇಳಿದ್ರೆ ಈ ಒಂದು ಪೊಂಗಲ್ ಮತ್ತು ದೀಪಾವಳಿ ಮತ್ತು ತಮಿಳ್ ಪುತ್ತಾಂಡು ಅಂತ ಏನು ಹೇಳ್ತೀವಿ, ಅಂದರೆ ತಮಿಳ್ ನ್ಯೂ ಇಯರ್. ಇದು ಏಪ್ರಿಲ್ 14ರಂದು ಬರುತ್ತೆ. ಆ ದಿನದಂದು ಇಲ್ಲಿ ಎಲ್ಲ ಲೇಡೀಸು ಮನೆ ಮುಂದೆ ರಂಗೋಲಿ ಇಲ್ದಿರೋ ಮನೆಯೇ ಇರೋದಿಲ್ಲ. ಎಷ್ಟಾದರೂ ಆಗಲಿ, ಎಷ್ಟು ಕಡು ಬಡತನ ಇದ್ರೂ ಸಹ ಅವ್ರ ಮನೆ ಮುಂದೆ ರಂಗೋಲಿಗಳು ತುಂಬ 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 ಅದ್ಭುತವಾಗಿ ಇರುತ್ತೆ. ಎಲ್ಲ ಲೇಡೀಸ್ ಬ್ಯೂಟಿಫುಲ್ ಆರ್ಟಿಸ್ಟ್ ಅಂತಲೇ ಹೇಳ್ಬೋದು. ನೋಡಿದ್ರಲ್ಲ ರಂಗೋಲಿ ಎಷ್ಟು ಸುಂದರವಾಗಿದೆ. ಈಗ ಇಲ್ಲಿ ಹಸುವನ್ನು ನೋಡ್ಬೋದು. ಇಲ್ಲಿ ಅಂದರೆ ಮಾಟು ಪೊಂಗಲ್ ಅಂತ ಹೇಳ್ತೀವಿ. ಮಾಟು ಪೊಂಗಲ್ಗೆ ಹಾಕಿರುವಂತಹ ಒಂದು ರಂಗೋಲಿ ಇಲ್ಲಿ ನನ್ನ ಮಗನೇ ಹಾಕ್ತಾ ಇದ್ದಾನೆ. ಇನ್ನಿಯ ಮಾಟು ಪೊಂಗಲ್ ವಾಳ್ತಕ್ಕಳ್ ನಲ್ವಾಳ್ತಕ್ಕಳ್ ಅಂತ ಅಂದರೆ ಮಾಟು ಪೊಂಗಲ್ ಅಂತ ಹೇಳಿದ್ರೆ ಹಸುವಿಗಾಗಿ ಇರುವಂತಹ ಒಂದು ದಿನ. ಅಂದರೆ ಈ ಹಸುವಿನಿಂದ ತಾನೇ ನಾವು ಈ ಒಂದು ಬೆಳೆಯನ್ನು ಬೆಳೆಯೋದಕ್ಕೆ ಸಾಧ್ಯ ಅಲ್ವಾ. ಸೊ ಅದಕ್ಕೋಸ್ಕರ ದೇವರ ಸಮಾನಾಗಿ ನಾವು ಪೂಜೆಯನ್ನು ಮಾಡುವಂತಹ ಒಂದು ದಿನ. ಅಂದರೆ ಈ ಹಸುವಿಗಾಗಿ ಗೋವಿಗಾಗಿ ನಾವು ಪೂಜೆಯನ್ನು ಮಾಡಿ ಮತ್ತು ಇಲ್ಲೂ ಅಷ್ಟೇ ಕರ್ನಾಟಕದಲ್ಲೂ ಅಷ್ಟೇ ಹಸುಗಳನ್ನು ಬೆಂಕಿಯಲ್ಲಿ ಹಾರಿಸ್ತಾರೆ ನೋಡಿದ್ದೀರಾ. ಮತ್ತು ಜಲ್ಲಿಕಟ್ಟನ್ನು ನೋಡಿದ್ದೀರಾ. ಇದೆಲ್ಲ ಮಾಟು ಪೊಂಗಲ್ಗಾಗಿ ಮಾಡುವಂತಹ ಒಂದು ವಿಶೇಷವಾದಂತಹ ಇನ್ನೊಂದು ಸಮಾರಂಭಗಳು. ಏನು ಪ್ರಾಣಿ ಹಿಂಸೆ ಅಂತ ಹೇಳ್ಬೋದು. ಸೊ ಪ್ರಾಣಿ ಹಿಂಸೆ ಎಲ್ಲಿಲ್ಲ ಹೇಳಿ. ಸೊ ಹಿಂಸೆ ಅಂದ್ಕೊಂಡ್ರೆ ಹಿಂಸೆ, ಆಟ ಅಂದರೆ ಆಟ. ವಿಶೇಷವಾದಂತಹ ರಂಗೋಲಿಗಳನ್ನು ನಮ್ಮ ಮನೆಯ ರೋಡ್ನಲ್ಲಿ ಹಾಕಿರುವಂತಹ ರಂಗೋಲಿಗಳನ್ನು ಇಲ್ಲಿ ನೋಡ್ಬೋದು. ಇನ್ನು ತಮಿಳ್ನಾಡು ಫುಲ್ ಸುತ್ತಿದ್ರೆ ಇನ್ನೂ ಹಲವಾರು ತಮಿಳ್ನಾಡು ಬೇಡ, ನಮ್ಮ ಊರಿನ ಒಂದು 2-3 ಏರಿಯಾಗಳನ್ನು ಸುತ್ತಿದ್ರೆ ನಾನು ಖಂಡಿತ ಇನ್ನೂ ಒಂದು ಹಲವಾರು ರಂಗೋಲಿಗಳನ್ನು ನಿಮಗೆ ತೋರಿಸ್ಬೋದಿತ್ತು. ಆದರೆ ಸಮಯ ಇರಲಿಲ್ಲ. ನನಗೂ ಗೊತ್ತಲ್ಲ, ನಮಗೂ ನಮ್ಮಲ್ಲಿ ಇದ್ದಂತಹ ಕೆಲಸಗಳು. ಸೊ ಮುಂದಿನ ದಿನಗಳಲ್ಲಿ, ಮುಂದಿನ ಹಬ್ಬಗಳಲ್ಲಿ ಖಂಡಿತ ಸಮಯವನ್ನು ಮಾಡಿಕೊಂಡು ನಿಮಗಾಗಿ ನಮ್ಮ ತಮಿಳುನಾಡಿನ ಎಲ್ಲ ರಂಗೋಲಿಗಳನ್ನು ನಾನು ತೋರಿಸ್ತಾ ಇದ್ದೀನಿ ಮುಂದಿನ ದಿನಗಳಲ್ಲಿ. ಹಳ್ಳಿಗಳಲ್ಲಿ ಹಬ್ಬಗಳನ್ನು ಆಚರಣೆ ಮಾಡೋದೇ ಒಂದು ವಿಶೇಷವಾದಂತಹ ಸಂಭ್ರಮ ಅಂತ ಅನಿಸುತ್ತೆ. ಇಲ್ಲಿ ಕುಕ್ಕರ್ನಲ್ಲಿ ನಾವು ಹೇಗಾದರೂ ಒಂದು
ಅಕ್ಕಿಯನ್ನು ಇಟ್ಟು ಬೇಯಿಸಿಬಿಟ್ಟು ನಾವು ಪೂಜೆ ಮಾಡೋದು, ಅದು ಒಂದು ರೀತಿಯಾದಂತಹ ಸಂಭ್ರಮ ಅಂತ ಹೇಳಿದ್ರೆ. ಇಲ್ಲಿ ಹಳ್ಳಿಗಳಲ್ಲಿ ಹೋಗಿ ದೊಡ್ಡದಾದಂತಹ ರಂಗೋಲಿಗಳನ್ನು ಹಾಕಿ ಮತ್ತು ಊರಿನ ಹೊರಗಡೆ ಹೋಗಿ ಪೊಂಗಲನ್ನು ಇಟ್ಟು ತೊಗೊಂಡ್ಬಂದು ಮತ್ತು ಪೂಜೆಯನ್ನು ಮಾಡೋದು ತುಂಬಾ ವಿಶೇಷ. ಇನ್ನು ನಾವು ಸೂರ್ಯ ಪೊಂಗಲ್ ದಿನ ಮಾಡಿ ಮೇಲೆ ಹೋಗಿ ಅಲ್ಲಿ ಪೊಂಗಲನ್ನು ಇಟ್ಟು ಪೂಜೆಯನ್ನು ಮಾಡಿದ್ದೀವಿ. ಅದನ್ನು ಸಹ ಮುಂದಿನ ದಿನಗಳಲ್ಲಿ ಇನ್ನು, ಏಕೆಂದರೆ ಇದು ಇನ್ನು ಪೊಂಗಲ್ ಇನ್ನೂ ನಿಲ್ಲಿಸಿ ಸ್ಟಾಪ್ ಮಾಡಿಲ್ಲ, ನಿಂತಿಲ್ಲ ಇಲ್ಲಿ. ಅಂದರೆ ಇಲ್ಲಿ ಸಂಭ್ರಮ ನಿಂತಿಲ್ಲ. ಇನ್ನು ಈಗ ನಾವು ಚೆನ್ನೈಗೆ ಹೋಗ್ತಾ ಇದ್ದೀವಿ, ಅಲ್ಲಿ ಮೆರಿನಾ ಬೀಚ್. ಯಾಕೆಂತಂದರೆ ಕಾಣಂ ಪೊಂಗಲ್ ಅಂತ ಇದೆ, 4ನೇ ದಿನ ಕಾಣಂ ಪೊಂಗಲ್. ಸೊ ಆ ಪೊಂಗಲ್ನ ಒಂದು ವಿಶೇಷವಾದಂತಹ ಮೆರಿನಾ ಬೀಚ್ಗೆ ಹೋಗಿದ್ದೀವಿ. ಸೊ ಅದರ ಒಂದು ಚಿಕ್ಕ ವಿಡಿಯೋ ಸಹ ಮುಂದಿನ ಭಾಗದಲ್ಲಿ ಪ್ರಸಾರ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಖಂಡಿತ ಇಷ್ಟ ಆಗಿರುತ್ತೆ. ಯಾಕೆಂತಂದರೆ ವಿಶೇಷ ಅಲ್ವಾ, ಹಬ್ಬಗಳು ಅಂದರೆ ವಿಶೇಷ ಅಲ್ವಾ. ಸೊ ನಾವು ಈ ಥರ ಮಾಡ್ಬೋದಿತ್ತು ಅಂತ ನಿಮಗೂ ಅನಿಸಿದರೆ ಖಂಡಿತ ಒಂದು ಲೈಕ್ ಮಾಡಿ, ಜೊತೆಗೆ ಕಮೆಂಟ್ ಮಾಡಿ. ಹೌದು, ಮುಂದಿನ ದಿನಗಳಲ್ಲಿ ನಾವು ಇದನ್ನು ಪಾಲನೆ ಮಾಡ್ತೀವಿ. ಎಷ್ಟೇ ಕಷ್ಟ ಬಂದ್ರೂ ಅಟ್ಲೀಸ್ಟ್ ಕುಕ್ಕರ್ನಲ್ಲಿ ಈ ಒಂದು ಅಕ್ಕಿಯನ್ನು ಬೇಯಿಸೋದ್ರಂದರೆ ಪೊಂಗಲನ್ನು ಮಾಡೋದಿಲ್ಲ, ಪೊಂಗಲ್ ಹಬ್ಬದ ದಿನ ಅಟ್ಲೀಸ್ಟ್ ಅಂತ ಒಂದು ಶಪಥವನ್ನು ತೆಗೆದುಕೊಳ್ಳಿ. ಅಂದರೆ ಒಂದು ಪ್ರಾಮಿಸ್ ನಿಮಗೋಸ್ಕರ ನೀವು ಮಾಡ್ಕೊಳ್ಳಿ. ಕಷ್ಟ ಇರುತ್ತೆ ಅಫ್ಕೋರ್ಸ್, ಇಲ್ಲಿಂದ ಹೋಗಿ ಸಿಟಿಯಿಂದ ಹೋಗಿ ಅಲ್ಲಿ ಒಲೆಯನ್ನು ಹಚ್ಚಿ ಮಾಡಬೇಕು ಅಂದ್ರೆ ಎಲ್ಲರಿಗೂ ಕಷ್ಟನೇ. ಪ್ರೆಸ್ಟೀಜ್ ಬೇರೆ ಈಗ. ಸರಿ, ಆ ಪ್ರೆಸ್ಟೀಜ್ ಎಲ್ಲ ಬಿಟ್ಟು ನಾವು ಏನೇ ಒಂಥರ ಒಂದು ಗ್ರೇಡನ್ನು ಬಿಟ್ಟು ನಾವು ಈ ಹಬ್ಬಗಳನ್ನು ಆಚರಣೆ ಮಾಡೋದ್ರಿಂದ ನಮ್ಮ ಸಂಸ್ಕೃತಿ ಖಂಡಿತ ಉಳಿಯುತ್ತೆ, ನಮ್ಮ ಮಕ್ಕಳಿಗೂ ಸಹ ಗೊತ್ತಾಗುತ್ತೆ ಅಲ್ವಾ. ಸರಿ, ಹಾಗಾದರೆ ಇನ್ನೇನು ಚೆನ್ನೈಗೆ ಹೋಗೋಣ ಬನ್ನಿ. ನೆಕ್ಸ್ಟ್ ಕಾಣಂ ಪೊಂಗಲ್ ಸೂಪರ್ ಆಗಿತ್ತು. ಅಂದರೆ ಏನಂತ ಹೇಳ್ತೀವಿ, ಅದು ಮೆರಿನಾ ಬೀಚನ್ನು ನೋಡಿದ್ದು. ಮತ್ತು ಅಲ್ಲಿ ಆಟ ಆಡಲಿಕ್ಕೆ ಆಗಲಿಲ್ಲ, ಏಕೆಂತಂದರೆ ಚೆನ್ನೈ ಟು ಬ್ಯಾಂಗ್ಳೂರು ಗೊತ್ತಲ್ಲ, 360 ಕಿಲೋಮೀಟರ್ಸ್ ಲಾಂಗ್ ಜರ್ನಿ. ಸೊ ಅದರಿಂದ ಬೇಗನೆ ಬಂದಿದ್ದರಿಂದ ನಾನು ಮೆರಿನಾ ಬೀಚಲ್ಲಿ ಆಟ ಆಡಲಿಕ್ಕಾಗಲಿಲ್ಲ. ಪರವಾಗಿಲ್ಲ, ಹೋಗಿದ್ದೆ ಒಂದು ಖುಷಿ. ನಮ್ಮ ಮುಂದಿನ ಆಚರಣೆ ಮೆರಿನಾ ಬೀಚ್ನಲ್ಲಿ ಮುಂದಿನ ವೀಡಿಯೋದಲ್ಲಿ ನೋಡೋಣ. ಸೊ ಅಲ್ಲಿವರೆಗೆ ನಿಮಗೆ ನಮಸ್ಕಾರ ಮತ್ತು ಕೃತಜ್ಞತೆಗಳನ್ನು ಹೇಳ್ತಿರೋದು ನಿಮ್ಮ ರಾಜೇಶ್ವರಿ ವಾವ್ ಗಲಾಟ ವತಿಯಿಂದ. ತಪ್ಪದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ನೋಡಿ. ಮುಂದಿನ ಭಾಗದಲ್ಲಿ ಭೇಟಿಯಾಗೋಣ ಬಾಳ್ಗೆ ಸಮೃದ್ಧಿಯೊಂದಿಗೆ.